ಬಂಧುಗಳೇ, ಇವತ್ತು ಬಿಜೆಪಿ ಗಾಂಧಿ ಸ್ಟ್ಯಾಚ್ಯೂ ಎದುರುಗಡೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ರಾಜ್ಯದ ನಾವೆಲ್ಲ ಶಾಸಕರು, ಪಾರ್ಲಿಮೆಂಟ್ ಸದಸ್ಯರು, ಮಾಜಿ ಶಾಸಕರುಗಳು, ಬಿಜೆಪಿಯ ಮುಖಂಡರುಗಳು ಎಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಇಡೀ ರಾಜ್ಯದಾದ್ಯಂತ ಈ ಬಗ್ಗೆ ಜನಸಾಮಾನ್ಯರು ಮೂಲೆ ಮೂಲೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಅಧಿಕಾರ ಮುಖ್ಯ, ಮೌಲ್ಯಗಳು ಮುಖ್ಯ ಅಲ್ಲ ಅನ್ನುವಂಥದ್ದನ್ನ ಇತ್ತೀಚೆಗೆ ಅವರು ತೋರಿಸ್ತಾ ಇದ್ದಾರೆ. ಈಗ ಹೇಳ್ತಾ ಇದ್ದಾರೆ, ನಾನು ರಾಜೀನಾಮೆ ಕೊಡೋದಿಲ್ಲ, ಯಾವುದೇ ತನಿಖೆಯನ್ನಾರು ಎದುರಿಸ್ತೀನಿ ಅಂತ. ಆದ್ರೆ ಸ್ವಲ್ಪ ದಿವಸದ ಮೊದಲು ತನಿಖೆ ನನ್ನ ಮೇಲೆ ಮಾಡಬಾರದು ಅಂತ ಹೇಳಿ ಕೋರ್ಟಿಗೆ ಹೋದವ್ರು ನೀವು. ರಾಜ್ಯಪಾಲರು ನಿಮ್ಮ ಮೇಲೆ ತನಿಖೆಗೆ ಆದೇಶ ಕೊಟ್ಟಿದ್ದು ತಪ್ಪು ಅಂತ ಹೇಳಿ ಕೋರ್ಟಿಗೆ ಹೋದವ್ರು ನೀವು. ಈ ಕಾರಣಕ್ಕಾಗಿ ಡೆಲ್ಲಿಯಿಂದ ಒಬ್ಬ ಸೀನಿಯರ್ ಅಡ್ವೊಕೇಟ್ನ ವಿಶೇಷ ವಿಮಾನ ಮಾಡಿ ಲಕ್ಷಗಟ್ಟಲೆ ಹಣ ಕೊಟ್ಟು ತಂದು ಆರ್ಗ್ಯುಮೆಂಟ್ ಮಾಡಿಸಿದವ್ರು ನೀವು. ನಿಮ್ಮ ಯಾವ ತಕರಾರುಗಳು ಕೂಡ ಹೈಕೋರ್ಟ್ನ ಎದುರುಗಡೆ ನಡೀಲಿಲ್ಲ. ಹೈಕೋರ್ಟ್ ಸ್ಪಷ್ಟ ಹೇಳಿದೆ, ಈ ಹಗರಣದಲ್ಲಿ ನಿಮ್ಮ ಮೇಲೆ ಎನ್ಕ್ವೈರಿಗೆ ಸಾಕಷ್ಟು ದಾಖಲೆ ಇದೆ, ಎವಿಡೆನ್ಸ್ ಇದೆ ಅಂತ ಹೇಳಿದೆ, ಮಾಡಲೇಬೇಕು ಅಂತ ಹೇಳಿದೆ. ನಿನ್ನೆ ಜನಪ್ರತಿನಿಧಿಗಳ ಕೋರ್ಟ್ ಕೂಡ ಯಾವ್ಯಾವ ಸೆಕ್ಷನ್ ನಲ್ಲಿ ನಿಮ್ಮ ಮೇಲೆ ತನಿಖೆ ಮಾಡಬೇಕು ಅಂತ ಹೇಳಿದೆ, 420ರಿಂದ ಹಿಡಿದು ಎಲ್ಲ ಸೆಕ್ಷನ್ ಹೇಳಿದೆ. ನಿಮ್ಮ ಮೇಲೆ ತನಿಖೆ ಅದನ್ನೇ 420 ಅಂತ ಕನ್ನಡದಲ್ಲಿ ಹೇಳಿದೆ ನಾನು. ಆದ್ರಿಂದ ಆ ಎಲ್ಲ ಸೆಕ್ಷನ್ ಉಲ್ಲೇಖ ಮಾಡಿದೆ ಜನಪ್ರತಿನಿಧಿ ಕೋರ್ಟು. ನಾವು ಬಿಜೆಪಿಯವರೆಲ್ಲ ಹೇಳಿದ್ದು, ನಾವು ಬಿಜೆಪಿಯವರು ಹೇಳಿದಾಗ ನೀವು ಇಳಿದಿದ್ರೆ ಮರ್ಯಾದೆ ಇರ್ತಿತ್ತು, ನಿಮ್ಗೆ ಗೌರವ ಇರ್ತಿತ್ತು. ಇವತ್ತು 11ನೇ ಇಸ್ವಿನಲ್ಲಿ ನೀವೇನ್ ಮಾತಾಡಿದ್ರಿ ಮೌಲ್ಯಗಳ ಬಗ್ಗೆ? 20ನೇ ಇಸ್ವಿನಲ್ಲಿ ನೀವೇನ್ ಮಾತಾಡಿದ್ರಿ? ನಿನ್ನೆ ದಿನ ನೂರಾರು ಸರಿ ನಮ್ಮ ರಾಜ್ಯದ ಜನರಿಗೆ, ರಾಷ್ಟ್ರದ ಜನರಿಗೆ ಬಿತ್ತರಿಸಿದ್ರು ನಿಮ್ದೇ ಶಬ್ದಗಳು, ನಿಮ್ದೇ ಭಾಷಣಗಳನ್ನ. ನಿಮ್ಗೆ ನಾಚಿಕೆ ಆಗಬೇಕು. ವಿರೋಧ ಪಕ್ಷದಲ್ಲಿ ಇದ್ದಾಗ ಒಂದು ಮಾತು, ಆಡಳಿತ ಪಕ್ಷದಲ್ಲಿ ಇದ್ದಾಗ ಇನ್ನೊಂದು ಮಾತು. ನಿಮ್ಮ ನಾಲ್ಗೆ ಯಾವ ರೀತಿ ಹೊರಳುತ್ತೆ? ನೀವೊಬ್ಬ ದಕ್ಷ ರಾಜಕಾರಣಿ, 40-50 ವರ್ಷದ ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ಬಟ್ಟೆ ಮೇಲೆ ಒಂದು ಚಿಕ್ಕ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿ ಬೀಗ್ತಾ ಇದ್ದಂತ ನಿಮ್ಗೆ ಕೋರ್ಟ್ ಹೇಳ್ತಲ್ರಿ ನೀವು ಫ್ರಾಡ್ ಅಂತ ಹೇಳಿ, ನೀವು ಅನ್ಯಾಯ ಮಾಡಿದ್ದೀರಿ ಅಂತ ಹೇಳಿ, ನೀವು ಭ್ರಷ್ಟಾಚಾರ ಮಾಡಿದ್ದೀರಿ ಅಂತ ಕೋರ್ಟ್ ಹೇಳಿದ್ರ ಮೇಲೆ, ತನಿಖೆ ಆಗಬೇಕು ಅಂತ ಹೇಳಿದ್ರ ಮೇಲೆ ನೀವ್ಯಾಕೆ ಜೋತ್ ಬಿತ್ಕೊಂತೀರಿ? ಏನು ಆಗ್ಲಿಲ್ಲ ಅನ್ನೋ ರೀತಿನಲ್ಲಿ ನಾನು ಎದುರಿಸ್ತೀನಿ ಅಂತ ಹೇಳಿ ಮೊನ್ನೆ ಡೆಲ್ಲಿ ಮುಖ್ಯಮಂತ್ರಿ ತಗೊಂಡೋಗಿ ಜೈಲಿಗೆ ಹಾಕಿದ್ರು ಕೂಡ ಅಲ್ಲಿಂದನೇ ನಾನು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತೀನಿ ಅಂದ್ರು. ಅವರ ನಿಮ್ಗೆ ರೋಲ್ ಮಾಡಲು ನೀವೊಂದು ಆಲ್ ಇಂಡಿಯಾ ಪಕ್ಷವ. ನೀವು ಇಡೀ ದೇಶದಲ್ಲಿ ಈ ಭ್ರಷ್ಟಾಚಾರಕ್ಕೆ ಹೆಸರಾಗಿರ್ತಕ್ಕಂಥ ನಿಮ್ಮ ಪಕ್ಷವನ್ನ ಗುಡಿಸಿ ಅರಬ್ಬಿ ಸಮುದ್ರಕ್ಕೆ ಎಸೆದಿದ್ದಾರೆ ಜನ. 120 ವರ್ಷಗಳ ಒಂದು ರಾಜಕೀಯ ಇತಿಹಾಸ ಇದೆ ನಿಮ್ಮ ಪಕ್ಷಕ್ಕೆ ಅಂತ ಹೇಳುವಂತ ನೀವು ಅಧಿಕಾರ ಕೊಟ್ಟಾಗ ನಡ್ಕೊಂಡಂತ ರೀತಿ ಅದು. ಹಿಂದಿನ ಸಾರಿ ಕೇಂದ್ರದಲ್ಲಿ ಹಗರಣಗಳ ಸಂತೆ ಮಾಡಿದ್ರಿ ನೀವು. ಇವತ್ತು ಕೂಡ ರಾಜ್ಯದಲ್ಲಿ ನಿಮ್ ಕೈಗೆ ಅಧಿಕಾರ ಕೊಟ್ಟಾಗ ಏನ್ ಮಾಡ್ತಾ ಇದ್ದೀರಿ? ಇಡೀ ಕ್ಯಾಬಿನೆಟ್ ಇವತ್ತು ವಾಲ್ಮೀಕಿ ಹಗರಣ SIT ರಚನೆ ಮಾಡಿ ಅದನ್ನು ಮಣ್ಣು ಹಾಕುವಂತ ಕೆಲಸ ಮಾಡಿದ್ರಿ ನೀವು. ಮಂತ್ರಿಯನ್ನ FIR ನಲ್ಲಿ ಸೇರಿಸಿರ್ಲಿಲ್ಲ, ಇವತ್ತು SIT ಸೇರಿಸ್ತು. ಅಂದ್ರೆ ನಿಮ್ಮ ರಕ್ಷಣೆಗಾಗಿ, ಸಾರಿ ಇಡಿ ಅದನ್ನ FIR ನಲ್ಲಿ ಸೇರಿಸಿ ಅವ್ರನ್ನ ಜೈಲೊಳಗೆ ತಗೊಂಡು ಹಾಕಿದೆ. ನಿಮ್ಗೆ ನಾಚಿಕೆ ಆಗ್ಬೇಕಲ್ಲ? ನಿಮ್ಮ SIT, ನಿಮ್ಮ ನ್ಯಾಯಾಂಗ ತನಿಖೆ, ನಿಮ್ಮ ಹುಳುಕನ್ನ ಮುಚ್ಕೊಂಡ್ಲಿಕ್ಕಾಗಿ, ಜನರ ಮನಸ್ಸನ್ನ ಬೇರೆ ಕಡೆ ತಿರುಗಿಸ್ಲಿಕ್ಕಾಗಿ ನೀವು ಹೇಳ್ತೀರಿ. ಈಗ ಹೇಳ್ತೀರಿ ನನಗೆ ನನ್ನ ಹಿಂದಕ್ಕೆ ಅಷ್ಟು ಜನ ಶಾಸಕರಿದ್ದಾರೆ, ಇಡೀ ಮಂತ್ರಿಮಂಡಲ ಇದೆ. ಹೌದಪ್ಪ, ಈ ಮಂತ್ರಿಮಂಡಲ, ಈ ಶಾಸಕರು ನಿಮ್ಮವರೇ. ಅವ್ರು ಹೇಳಿದ ತಕ್ಷಣ ನಿಮ್ದು ಬಾರಾಕು ಮಾಫಾ, ಎಲ್ಲ ನೀವು ಮಾಡಿದ ಕೃತ್ಯಗಳೆಲ್ಲ ಮಾಫಿನಾ? ಹೀಗೇನ ಪ್ರಜಾಪ್ರಭುತ್ವ ಅಂದ್ರೆ? ಇದನ್ನ ಜನಕ್ಕೆ ಹೇಳಬೇಕಾಗಿದೆ ನೀವು. ಇಡೀ ಸಾಮಾನ್ಯ ಜನ, ರಸ್ತೆಯಲ್ಲಿ ಹೋಗೋ ಸಾಮಾನ್ಯ ಜನ ಕೂಡ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಬಡವರಿಗೆ ಕೊಡೋ ಸೈಟನ್ನ, ಸಾಮಾನ್ಯ ಜನರಿಗೆ ಹಂಚುವಂತ ಸೈಟನ್ನ ಇವತ್ತು ನಿಮ್ಮ ಕುಟುಂಬಕ್ಕೆ ತಗೊಂಡ್ರಲ್ಲ, ಯಾವ ನೈತಿಕ ಹಕ್ಕಿದೆ ನಿಮಗೆ? ತಕ್ಷಣ ರಾಜೀನಾಮೆ ಕೊಡಬೇಕು, ಇಳಿಬೇಕು.
ಕರ್ನಾಟಕ ಒಂದು ಸುಸಂಸ್ಕೃತವಾದಂತಹ ರಾಜ್ಯ ಇದು. ರಾಮಕೃಷ್ಣ ಹೆಗಡೆ ಅವರಿಂದ ಹಿಡಿದು ಎಲ್ಲರೂ ಕೂಡ ರೋಲ್ ಮಾಡೆಲ್ ಆಗಿ ತೋರಿಸಿದ್ದಾರೆ. ಇಂಥ ಹಗರಣಗಳ ಬಗ್ಗೆ ಅವರ ಮೇಲೆ ಆಪಾದನೆ ಬಂದಾಗ FIR ಆಗಲಿಲ್ಲ, ಏನೂ ಆಗಲಿಲ್ಲ. ಆದರೆ ತಕ್ಷಣ ರಾಜೀನಾಮೆ ಕೊಟ್ಟು ಹಿಡಿದಿದ್ದಾರೆ. ನಿಮ್ಮ ಕೋಳಿವಾಡ್ರೆ ಹೇಳಿದ್ದಾರೆ ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ. ನಿನ್ನೆ ಸಂತೋಷ್ ಹೆಗಡೆ ಅವರು ಹೇಳಿದ್ದಾರೆ, ಮಾಜಿ ಲೋಕಾಯುಕ್ತರು, ರಾಜೀನಾಮೆ ಕೊಡೋದು ಒಳ್ಳೆಯದು, ಕಾನೂನಿನ ಹೋರಾಟ ನೀವು ಮಾಡಿ, ನಿಮ್ಗೆ ಅಧಿಕಾರ ಇದೆ. ಆದರೆ ನೈತಿಕತೆಯ ಪ್ರಶ್ನೆ, ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಕರ್ನಾಟಕವನ್ನು ಆಳ್ತಾನೆ ಅಂತ ಹೇಳುವಂತ ತಲೆ ತಗ್ಸುವಂತ ಕೆಲಸ, ಇಡೀ ಕರ್ನಾಟಕದ 6.5 ಕೋಟಿ ಜನ ತಲೆ ತಗ್ಸುವಂತ ಕೆಲಸ ನೀವು ಮಾಡಬಾರ್ದು. ತಕ್ಷಣ ರಾಜೀನಾಮೆ ಕೊಟ್ಟು ಇಳಿದು ಬೇರೆಯವ್ರಿಗೆ ವಹಿಸಬೇಕು. ನೀವು ನ್ಯಾಯಾಂಗ ತನಿಖೆಯನ್ನ ಎದುರಿಸಿ ಶುದ್ಧರಾಗಿ ಸಿದ್ದರಾಮಯ್ಯ ಆಗಿ ಬನ್ನಿ, ನಮ್ದೇನು ತೊಂದರೆ ಇಲ್ಲ, ಇದು ಪ್ರಜಾಪ್ರಭುತ್ವ. ಅಲ್ಲಿವರೆಗೆ ನೀವು ಅಧಿಕಾರದಿಂದ ಹೊರಗಿರಬೇಕು. ನೀವು ಆ ಕುರ್ಚಿನಲ್ಲಿ ಕೂತ್ಕೊಂಡು ನಿಮ್ಮ ಕೆಳಗಡೆ ಇರ್ತಕ್ಕಂಥ ಒಬ್ಬ ಕಾನ್ಸ್ಟೇಬಲ್, ನಿಮ್ಮ ಕೆಳಗಡೆ ಇರ್ತಕ್ಕಂಥ ಒಬ್ಬ SP, ಇವರೆಲ್ಲ ನಿಮ್ಗೆ ತನಿಖೆ ಮಾಡುವಂತಹದ್ದು ಇದೆಯಲ್ಲ, ಇದು ಯಾರಿಗೂ ಬರಬಾರ್ದು. ಇದಕ್ಕಿಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಳ್ಳೇದು. ಇದು ಯಾರಿಗೂ ಬರಬಾರ್ದು. ಇದು ಆಕ್ಚುಲಿ CBIಗೆ ಇದನ್ನು ವಹಿಸಬೇಕು. ಇವತ್ತು ಅರ್ಜಿದಾರರು ಬಹುಶಃ ಹೈಕೋರ್ಟ್ನಲ್ಲಿ ಕೂಡ ಇದನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಂತ ವರ್ಡಿಕ್ಟ್ ಕೂಡ ಬರಬಹುದು ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ. 2 ಕೋರ್ಟ್ನಲ್ಲೂ ಕೂಡ ನಿಮಗೆ ವಿರುದ್ಧವಾಗಿರ್ತಕ್ಕಂಥ ತೀರ್ಪು ಬಂದಿದೆ. ಜನತಾ ನ್ಯಾಯಾಲಯದ ಎದುರುಗಡೆ ಹೋಗೋಣ, ನೀವು ರಾಜೀನಾಮೆ ಕೊಟ್ಟು ಬನ್ನಿ. ಇಡೀ ಸರ್ಕಾರ ನಿಮ್ದು ಭ್ರಷ್ಟಾಚಾರ, ಇಡೀ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಹಿಂದೆ ಮಾಡಿರ್ತಕ್ಕಂಥ ಕೆಲಸದ ಬಿಲ್ ಕೊಡ್ಲಿಕ್ಕೆ ನೀವು ಎಷ್ಟು ವಸೂಲಿ ಮಾಡ್ತಾ ಇದ್ದೀರಿ. ಕೆಂಪಣ್ಣ ಮೊನ್ನೆ ತೀರ್ ಹೋದ್ರು, ಅವ್ರದ್ದು ಒಂದು ಮಾತು ಇಟ್ಕೊಂಡು ನೀವು ಭಾರಿ ಜಗ್ಗಾಡಿದ್ರಿ. ನೀವು ಈಗ ಹೇಳಿ, ನೀವು ಹೇಳ್ತಾರೆ ಯಾರಾದ್ರೂ ಕಾಂಟ್ರಾಕ್ಟರ್ ನಿಮ್ಮ ಬಗ್ಗೆ ಒಳ್ಳೆ ಭಾವನೆ ಹೇಳ್ತಾರೆ, ಒಂದು ಪೈಸಾ ಅಭಿವೃದ್ಧಿಗೆ ಕೊಡ್ಲಿಲ್ಲ. ನೀವು 2 ವರ್ಷದ ಹತ್ತತ್ರ ಆಯ್ತು ನೀವು ರಾಜ್ಯ ಆಳಕ್ಕೆ ಶುರು ಮಾಡಿ, ಇಡೀ ರಾಜ್ಯದ ಅಭಿವೃದ್ಧಿಯನ್ನು ಹಾಳು ಮಾಡಿದ್ರಿ. ನೀವು ಇಡೀ ರಾಜ್ಯದ ನೈತಿಕತೆಯನ್ನು ಅಧಪತನಕ್ಕೆ ದೂಡಿದಿರಿ. ತಕ್ಷಣ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು ಅಂತ ಹೇಳಿ ನಾವು ಒತ್ತಾಯಿಸ್ತೇವೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.